ನಮಸ್ಕಾರ ಎಲ್ರಿಗೂ. ಭಾರತದಲ್ಲಿ ಸಿವಿಕ್ ಸೆನ್ಸ್ ಅನ್ನೋದನ್ನು ಜನ ಹೇಗೆ ಮರ್ತೋಗಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ. ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿರುವಂಥ ಮಧುಗಿರಿ ಬೆಟ್ಟ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಈ ಮಧುಗಿರಿಯಲ್ಲಿರುವಂಥ ಕೋಟೆ ನೂರಾರು ವರ್ಷಗಳಿಂದ ಯುದ್ಧನ ಮತ್ತು ಈ ವಾತಾವರಣನ ಎದುರಿಸ್ಕೊಂಡು ಇನ್ನೂ ಗಟ್ಟಿಯಾಗಿ ನಿಂತಿದೆ. ನಾನು ಈ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಷ್ಟು ಹೆಮ್ಮೆ ಇತ್ತಲ್ಲ. ಸ್ವಲ್ಪ ಮುನ್ನಡೆದ ತಕ್ಷಣ ಈ ಗೋಡೆಗಳ ಮೇಲೆ ಅಂದರೆ ಕಲ್ಲಿನ ಮೇಲೆ ಬರೆದಿರುವಂಥ ಹೆಸರುಗಳನ್ನೆಲ್ಲ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಯಾಕೆ ಅಂತೀರಾ, ಇಷ್ಟು ಒಳ್ಳೆ ಹಿಸ್ಟ್ರಿ ಇರುವಂಥ ಕೋಟೆ ಮೇಲೆ ಈ ಥರ ಇಷ್ಟ ಬಂದಂಗೆ ಹೆಸರನ್ನ ಬರೆದಿದ್ದಾರೆ. ಅದೇ ಈ ಬೆಟ್ಟ ಒಂದು ಅಂದರೆ ಈ ಫೋರ್ಟ್ ಎಲ್ಲಾದರೂ ಒಂದು ಜಪಾನಲ್ಲೋ ಇಲ್ಲ ಸೌತ್ ಕೊರಿಯಾದಲ್ಲೋ ಇದ್ದಿದ್ದರೆ ಅದನ್ನು ಜನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿರೋರು, ಗೌರ್ಮೆಂಟ್ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿರೋದು. ಆದರೆ ನಮ್ಮ ಜನ ಸ್ವಲ್ಪ ಕೂಡ ಬೇಸಿಕ್ ಸೆನ್ಸ್ ಇಲ್ದಿರ ಅವ್ರು ಇಷ್ಟ ಬಂದಂಗೆ ಹೆಸರನ್ನ ಬರೆದಿದ್ದಾರೆ. ಈ ಥರ ಹೆಸರು ಬರೆಯೋದ್ರಿಂದ ಅವ್ರು ಅಮರರಾಗ್ತಾರಾ? ಇಲ್ಲ, ಅವಿವೇಕಿಗಳಾಗ್ತಾರೆ. ಈ ಥರ ಗೋಡೆಗಳ ಮೇಲೆ ಕಲ್ಲುಗಳ ಮೇಲೆ ನಮ್ಮ ಪ್ರಸಿದ್ಧ ಸ್ಥಳಗಳಲ್ಲಿ ಹೆಸರುಗಳನ್ನ ಬರೆಯೋದು ಬಿಡಿ, ಇದನ್ನು ಕಾಪಾಡಿ ನಮ್ಮ ಮುಂದಿನ ಪೀಳಿಗೆ ಕೂಡ ಇದನ್ನು ಸಂರಕ್ಷಿಸಿ.